ಬಿಹಾರದ ಚುನಾವಣೆ ಮುಕ್ತಾಯವಾಗ್ತಿದ್ದಂತೆ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು, ಗಂಗಾ ನದಿ ಬಿಹಾರದ ಮೂಲಕವಾಗಿ ಬಂಗಾಳದತ್ತ ಹರಿಯುತ್ತೆ ಅಂತ ಹೇಳ್ತಾರೆ. गंगा जी यहाँ बिहार से बहते हुए ही बंगाल तक पहुंचती है। बंगाल में भाजपा की विजय का रास्ता भी बना दिया है। ಅಂದ್ರೆ ಬಿಹಾರದಲ್ಲಿ ಗೆದ್ದ ಹಾಗೆ ಬಂಗಾಳದಲ್ಲೂ ವಿಜಯ ಸಾಧಿಸ್ತೀವಿ ಅಂತ. ಆದ್ರೆ ಇದನ್ನ ಕೆಲವರು ಭಾಷಣಕ್ಕಷ್ಟೇ ಸೀಮಿತ ಅನ್ಕೊಂಡಿದ್ರು. ಆದ್ರೆ ಇವತ್ತು ಅದು ನಿಜ ಆಗಿದೆ. ಬಂಗಾಳದಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆದ್ದಿದೆ. ರಾಕ್ಷಸೀಯ ಆಡಳಿತಕ್ಕೆ ಇಂದು ಬ್ರೇಕ್ ಬಿದ್ದಿದೆ. ಒಂದು ಮತಕ್ಕೆ ಓಲೈಸಲು ಆ ಸಮುದಾಯ ಮಾಡಿದ ಎಲ್ಲಾ ಗುಂಡಾ ಕೆಲಸಗಳನ್ನ ಸಮರ್ಥಿಸಿಕೊಂಡು ಅವರನ್ನು ಬೆಂಬಲಿಸಿಕೊಂಡು ಬಂದಿದ್ರು. ಇವತ್ತು ಅದಕ್ಕೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಯಾವ ಸಮುದಾಯ ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ತಿತ್ತು, ಆ ಗುಂಡಾಗಳಿಗೆ ಇಂದು ಹಿಂದೂಗಳು ಒಗ್ಗಟ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಯಾವ ಅಕ್ರಮ ಬಾಂಗ್ಲಾದೇಶಿಗಳು ಭಾರತದಲ್ಲಿ ನುಗ್ಗಿ ಇಲ್ಲಿನ ಅಕ್ರಮಗಳಲ್ಲಿ ಭಾಗಿಯಾಗ್ತಿದ್ರು, ಅವರು ಇಲ್ಲಿನ ಮಮತಾ ಲೀಡರ್ಗಳಿಂದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮೂಲಕ ಎಲ್ಲಾ ಸೌಲಭ್ಯಗಳನ್ನ ಪಡೆಯೋದಷ್ಟೇ ಅಲ್ಲದೆ ವೋಟರ್ ಐಡಿ ಮೂಲಕ ಈ ರಾಕ್ಷಸಿಗೆ ವೋಟ್ ಹಾಕ್ತಿದ್ರು. ಇವಳು ಅವರನ್ನು ರಕ್ಷಣೆ ಮಾಡೋಕೆ ಹೊರಟಿದ್ಳು. ಯಾವ ಬಾರ್ಡರ್ ಏರಿಯಾದಲ್ಲಿ ಫೆನ್ಸಿಂಗ್ ಮಾಡಲು ಭೂಮಿ ಕೊಡೋಕೆ ಈ ರಾಕ್ಷಸಿ ದೀದಿ ಬಿಡ್ತಿರ್ಲಿಲ್ಲ. ಈಗ ಅದು ಫೆನ್ಸಿಂಗ್ ಅತಿ ಬೇಗನೆ ಶುರುವಾಗಲಿದೆ ಮತ್ತು ಆ ಅಕ್ರಮ ಬಾಂಗ್ಲಾದೇಶಿಗಳು ಈಗ ಭಾರತ ಬಿಟ್ಟು ಪಲಾಯನ ಮಾಡುವ ಸಮಯ ಬಂದಿದೆ. ಜೈ ಹಿಂದ್.